ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡೆದಂತಹ ಫಲಾನುಭವಿಗಳಿಗೆ ಮೆಚುರಿಟಿ ಅವಧಿ ಆಗಿದ್ದು, ಮೊದಲ ಬಾರಿಗೆ ತಾಲೂಕಿನಲ್ಲಿ 981 ಮಂದಿ ನೋಂದಾಯಿಸಿಕೊಂಡಿದ್ದರು. ಅವರ ಪೈಕಿ 57 ಮಂದಿಯ ಫಲಾನುಭವಿಗಳ ವಿಳಾಸ ಪತ್ತೆಯಾಗಿಲ್ಲ. ಹಾಗಾಗಿ ಬ್ಯಾಂಕ್ ಖಾತೆಯ ಮಾಹಿತಿ ಸೇರಿದಂತೆ ಹಲವು ದಾಖಲೆಗಳನ್ನು ತಂದು ಬರುವಂತಹ ಮೆಚುರಿಟಿಯ 32,351 ಹಣ ಬ್ಯಾಂಕ್ ಖಾತೆಗೆ ಜಮಾಯಿಸಿಕೊಳ್ಳಬಹುದು ಎಂದು ಸಿಡಿಪಿಒ ಗಂಗಾಧರಯ್ಯವರು ಇಂದು ಮಾಹಿತಿ ತಿಳಿಸಿದರು. ಎರಡು 2006ರಲ್ಲಿ ಆರಂಭ ಆಯಿತು. ಏಪ್ರಿಲ್ 2006ರಿಂದ ಮಾರ್ಚ್ 2007ರವರೆಗೆ ನೋಂದಣಿ ಆಗಿರುವಂಥ ಫಲಾನುಭವಿಗಳಿಗೆ ಈಗ 18 ವರ್ಷ ತುಂಬಿತ್ತು. ಅವರಿಗೆ ಮೆಚುರಿಟಿ ಹಣ ಅವರ ಖಾತೆಗೆ ಜಮಾ ಆಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಸುಮಾರು 981 ಜನ ಒಂದು ವರ್ಷದವರಿದ್ದಾರೆ. ಈ 981 ಜನದಲ್ಲಿ ಅದು 57 ಜನ ನಮಗೆ ಹೀಗೆ ಅವರ ವಿಳಾಸ ಪತ್ತೆ ಆಗ್ತಾ ಇಲ್ಲ. ಅಂದರೆ ಅವಾಗ ಮಾಡಿಸಿದರೆ ಈಗ ಊರು ಬಿಟ್ಟು ಹೋಗಿದ್ದಾರೆ. ಅವರ ಬ್ಯಾಂಕ್ ಅಕೌಂಟ್ ಮತ್ತು ಕೆಲವು ದಾಖಲೆಗಳನ್ನ ಕೊಟ್ಟಿದ್ದೆ ಆದರೆ ಅವರಿಗೆ 32,351 ರೂಪಾಯಿ ಅವರಿಗೆ ಜಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಫಲಾನುಭವಿಗಳನ್ನ ಯಾರಾದರೂ ಕಂಡಿದ್ದೇ ಆದರೆ ಅಥವಾ ಅವರ ಬಗ್ಗೆ ಗೊತ್ತಿರೋದೇ ಆದರೆ ಅವರಿಗೆ ವಿಷಯವನ್ನು ತಲುಪಿಸಿ ನಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಆಗ್ಬೋದು ಅಥವಾ ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ ಅವರ ಒಂದು ದಾಖಲೆಗಳನ್ನು ಬ್ಯಾಂಕ್ ಒಂದು ಪಾಸ್ ಪುಸ್ತಕವನ್ನು ನಮಗೆ ಕೊಟ್ಟಿದ್ದೇ ಆದರೆ ಆ ಫಲಾನುಭವಿಗಳಿಗೆ ನಮ್ಮ ಇಲಾಖೆಯ ಸೌಲಭ್ಯವನ್ನು ತಲುಪಿಸೋದಕ್ಕೆ ತುಂಬ ಅನುಕೂಲ.